ಏ ಇದೇನಿದು? ಊಟ ಮಾಡೋದು ಬಿಟ್ಟು ಹಿಂಗ್ ಕುಂತಿದ್ಯಾ? ಯಾಕೆ ಕೈ ತೊಳ್ಕೊಂಬಿಟ್ಟೆ? ಯಾಕೋ ಹಸಿವಿಲ್ಲ. ಅಂತೂ ಅವಳ ಮನೆಗೆ ಹೋಗಿ ಬಂದಾಗ್ನಿಂದ ಮಂಕಾಗ್ಬಿಟ್ಟೆ ನೀನು. ಸರಿಯಾಗಿ ಊಟನೂ ಮಾಡಲ್ಲ, ಹಾಳಾದವಳು. ಮಾಟ ಗೀಟ ಮಾಡಿಸ್ಬಿಟ್ಟವಳ ಏನೋ? ಛೇ, ಹಾಗೆಲ್ಲ ಹೇಳ್ಬೇಡ ಮಂಗಳ. ಅವಳು ಕೆಟ್ಟೋಳೇನಲ್ಲ. ನೋಡ್ದ್ಯಾ, ಇದ್ದಕ್ಕಿದಂಗೆ ಅವಳನ್ನ ಹೊಗಳಕ್ ಶುರು ಮಾಡ್ಬಿಟ್ಟಿಯಲ್ಲ. ನಾನೇನು ಅವಳನ್ನ ಹೊಗಳ್ತಿಲ್ಲ, ಇರೋ ವಿಷಯನ ಹೇಳ್ದೆ. ಅವತ್ ನಾನು ಹೊಡಿ ಅಂತ ಅವಳ ಕೈಗೆ ಚಾವಟಿ ಕೊಟ್ಟಾಗ ನಾನು ಹೊಡೆದ್ಲಾ? ಹಾಗಾದ್ರೆ ಅವಳು ಮಾಡಿದ್ದೆಲ್ಲ ಸರಿ ಅಂತ ನೀನ್ ಹೇಳೋದು? ಅವಳು ಇಲ್ಲಿವರೆಗೂ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವಳು ಇನ್ನು ಮುಂದೆ ಮಾಡೋದೆಲ್ಲ ಸರಿಯಾಗೇ ಇರುತ್ತೆ. ಏನ್ ಸರಿಯಾಗಿರುತ್ತೋ ಏನೋ, ನನಗ್ ಮಾತ್ರ ಅವಳ ಹೆಸರು ತೆಗೆದ್ರೇನೆ ಆಗೋಲ್ಲ. ಸರಿ, ನೀವು ಮನೆಗೆ ಹೋಗಿ, ನಾನು ಎತ್ತುಗಳಿಗೆ ಮೇವ್ ಹಾಕ್ಬಿಟ್ಟು ಬರ್ತೀನಿ. ಅಕ್ಕ, ಅವತ್ ನೀನ್ ಇವ್ರನ್ನ ಮಾವ ಅನ್ನು ಅಂತ ಹೇಳ್ಕೊಟ್ಟೆ, ಇನ್ಮೇಲೆ ಮಾವ ಅನ್ನೋ ತಪ್ಪೇನೋ ಅನ್ಸುತ್ತೆ. ಏನು ಅರ್ಥ ಇಲ್ಲದೆ ಏನೇನೋ ಮಾತಾಡ್ತೀಯಾ? ಆಹಾ, ನನಗೇನ್ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು. ನಿನ್ ಮನ್ಸಲ್ಲಿ ಇವರೇ ಇದ್ದಾರೆ, ಆದ್ರೆ ಅವ್ರ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರೆ. ನನ್ ಮನ್ಸಲ್ಲಿ ಇವರೇ ಇದ್ದಾರೆ ಅಂತ ನಾನೇ ಯಾವಾಗ ಹೇಳಿದ್ನೋ? ಹೊರಡು, ಹೊತ್ತಾಯ್ತು. ಏಯ್, ಏನು ಇವತ್ ಬಹಳ ಮರ್ಯಾದೆ ತೋರಿಸ್ತಿದೆಯಲ್ಲ ನನ್ಗೆ? ದುಷ್ಟನ್ ಕಂಡ್ರೆ ದೂರ ಇರುವಂತ ದೊಡ್ಡೋರು ಹೇಳಿದ್ದಾರೆ. ಅವತ್ತು ಒಳ್ಳೆ ರಣಧೀರನ್ ತರ ಮನೆಗ್ ಬಂದು ನನಗ್ ಕಿಸ್ ಕೊಟ್ಟಿಯಲ್ಲ, ಈಗ ಕೊಡು ನೋಡೋಣ. ಏನೋ ಆವೇಶದಲ್ಲಿ ತಪ್ಪು ಮಾಡ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಾನ್ ಹಾಗೆಲ್ಲ ಕ್ಷಮಿಸೋ ಅಂತ ಅವಳಲ್ಲ ಗೊತ್ತಾ? ಸೇಡ್ ತೀರಿಸ್ಕೊಳ್ದೆ ಇದ್ರೆ ನನಗ್ ನಿದ್ದೆ ಬರೋದಿಲ್ಲ. ನೋಡ್ತಿರು ಈಗ ನಾನ್ ನಿನ್ಗೇನ್ ಮಾಡ್ತೀನಿ ಅಂತ. ಏಯ್